ಹಲೋ. ಅಣ್ಣ ನಮಸ್ಕಾರ. ಹಾ ಸರ್ ನಮಸ್ಕಾರ. ಶೇಖರಿ ಅಣ್ಣವ್ರಾ? ಹೌದು. ಅಣ್ಣ ನಾನು ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತೀನಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ನಾನು ಬೆಂಗಳೂರು ಜನಸ್ನೇಹಿ ನಿರಾಶ್ರಿತರಾಶ್ರಮ. ಸರ್ ಗೊತ್ತಾಯ್ತು ಸರ್. ಮೂರು ವರ್ಷಗಳ ಹಿಂದೆ ನಿಮ್ಮ 100%, ಅನಂತಾಚಾರ್ಯ ಅಂತ 100%. ಹೌದು ಸರ್, ಹೌದು ನಿಮ್ ಗೊತ್ತಾಯ್ತು ಸರ್. ತಮ್ಮವ್ರನ್ನ ಕರ್ಕೊಂಡ್ ಬಂದಿದ್ವಿ, ನೆನ್ಪಿದ್ಯಾ? ಹೌದು ಸರ್ ನೀವು ಗೊತ್ತಾಯ್ತು. ಬಂದು ಅಲ್ಲಿ ಬರ್ಕೊಟ್ಟಿದ್ರಿ ನಮ್ಗೇನ್ ಹೌದು ಬೇಡ ಹಂಗೆ ಹೌದು, ಹಿಂಗೆ ಅಂತ. ರೂಮಲ್ಲಿ. ಹೌದು ಹೌದು ಸರ್. ಹೌದು ಹೌದು. ಹಾ. ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅವರು. 100% ಸರ್, ಹೇಳಿದ್ರು ಸರ್. ಪರಿಸ್ಥಿತಿ ನಮಗೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಇವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ್ಲೂ ಫೋನ್ ಮಾಡಿದ್ದೆ, ಅವ್ರ ಫ್ಯಾಮಿಲಿ ಮಾಡಿದ್ರು ತಿಳಿಸಿ. ಮಾಡಿದ್ರು ಮಾಡಿದ್ರು ಹೇಳಿದ್ರು ಸರ್, ಹೇಳಿದ್ರು. ಬರ್ಲಿಲ್ಲ. ಹೇಳಿದ್ರು 100% ಹೇಳಿದ್ರು. ಯಾಕೆ ಬರ್ಲಿಲ್ಲ ಸರ್? ನಮ್ಮ ಆರೋಗ್ಯನೂ ಪ್ರಾಬ್ಲಮ್ ಆಗ್ಬಿಡ್ತು ಸರ್ ಇಲ್ಲೆಲ್ಲ. ಹ್ಮ್ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ನಮಗೂ. ಇಲ್ಲಿ ಬಂದ್ಮೇಲೆ, ಮೈಸೂರಿಗೆ ಬಂದ್ಮೇಲೆ ಹ್ಮ್ ತುಂಬಾ ಕಷ್ಟ ಆಗಿತ್ತು. 3-4 ತಿಂಗಳಿಂದ ತುಂಬಾ ಕಷ್ಟ. ಈಗ್ಲೂ ಪ್ರಾಬ್ಲಮ್ ಅಲ್ಲಿ ಇದೀವಿ. ಹ್ಮ್ 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 ಆ ಪರಿಸ್ಥಿತಿಲೆಲ್ಲ ಬಿಟ್ಟು ಬರಕ್ ಆಗಲ್ಲ. ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲಿ ಇವಾಗ ಸಾಯ್ತಾರೆ ಓನರ್ಗಳು. ಏನ್ ಗೊತ್ತಾ, ನಮ್ ಕರ್ತವ್ಯ ನಾವು ಮುಗಿಸ್ತೀವಿ. 100% ಸರ್, ಅರ್ಥ ಆಯ್ತಾ? 100% ಸರ್. ಈಗ 3 ವರ್ಷದಿಂದ ನಾನು ನೋಡ್ಕೊಂಡಿದೀನಿ. ಸರಿ ಸರ್, ಸರಿ ಸರ್. ಹುಷಾರಿರ್ಲಿಲ್ಲ, 2 ತಿಂಗಳಿಂದ ದೇವ್ ICU ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಹೌದು ಕೊಡ್ಸಿದ್ವಿ, ಹೌದು ಉಳ್ದಿಲ್ಲ. ಸರ್, ಅದೆಲ್ಲ ಹೇಳಿದ್ರು ಸರ್, ಹೇಳಿದ್ರು. ಈಗ ಡೆತ್ ಆಗಿದ್ದಾರೆ ಬೆಳಿಗ್ಗೆ. ಹೌದು. ಹಾ ಈಗ ನನ್ ಕರ್ತವ್ಯ ಏನ್ ಗೊತ್ತಾ, ಸರ್, ಹೇಳಿ ಸರ್. ಎಲ್ಲ ಸಂಬಂಧಪಟ್ಟವ್ರಿಗೆ, ಅವ್ರ ವಾರಸದಾರ್ ಯಾರ್ಯಾರು ಇದಾರೋ ಪತ್ತೆ ಹಚ್ಚಿ ಹುಡುಕಿ ಏನೇನ್ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ಮಾಡೋದು ನನ್ ಕೆಲ್ಸ. 100% ಸರ್. ಹಾ. ಅದಕ್ಕೆ ತಿಳ್ಸೋಣ ಅಂತ ಫೋನ್ ಮಾಡಿದೀನಿ. ನಿಮ್ಗೆ ಏನಾಗ್ಬೇಕು? ಅವರು ಅಣ್ಣ ಅಲ್ವಾ? ಅಣ್ಣ ಸರ್, ದೊಡ್ಡ ಅಣ್ಣ ಸರ್. ಏನ್ ಮಾಡ್ತೀರಾ ಸರ್? ಏನ್ ಮಾಡಿ ಪರಿಸ್ಥಿತಿ ಇಲ್ಲಿ. ನಮ್ಮ ಅಣ್ಣನ್ಗೆ ಫೋನ್ ಮಾಡಿದ್ದಾರೆ. ಹರೀಶ್ ಅನ್ನೋರು ಮಾಡ್ತಾ ಇದಾರೆ ಹಾ ಅಲ್ಲಿ. ಅವರು ಬೆಂಗಳೂರಲ್ಲಿ ಇದಾರೆ. ನೋಡೋಣ ಸರ್, ಅದೇನ್ ಮಾತಾಡ್ತಾರೆ ನೋಡ್ತೀನಿ ರೀ ಸರ್. ಅಲ್ಲ ಈಗ ನಾನು ಯಾಕಂದ್ರೆ ತುಂಬಾ ಟೈಮ್ ಇಟ್ಕೊಳಕ್ ಆಗಲ್ಲ, ಬೆಳಿಗ್ಗೆ ಡೆತ್ 100%. ಆಗಿರೋದು. ಹೌದು, ನಾನು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇದ್ರೆ ಬಂದ್ಬಿಡ್ತಾ ಇದೆ ಸರ್. ಹಾ ನಮ್ಗೆ ಆಲ್ರೆಡಿ 2 ದಿವಸ ಬೇರೆ ರಜಾ ಕೊಟ್ಟಿದ್ರು. ಇನ್ನೇನ ಇದು ಮಾಡಿದ್ರೆ ಸಾಯ್ತಾರೆ ಇಲ್ಲಿ. ಓನರ್ಗಳು ಸರಿ ಇಲ್ಲ ಇಲ್ಲಿ. ಅಲ್ಲ ಈಗ ಸ್ವಂತ ಅಣ್ಣ ಸತ್ತೋದಾಗ ಬರ್ಲಿಲ್ಲ ಅಂದ್ರೆ ಅದು ಅರ್ಥನೇ ಇಲ್ಲ ಸರ್. ಅದಕ್ಕೆ 100%, 3 100%. ವರ್ಷದಿಂದ ಮಕನೂ ನೋಡಿಲ್ಲ, ಹಾಸ್ಪಿಟಲ್ ಅಲ್ಲಿ ಹೌದು ಅಡ್ಮಿಟ್ ಹೌದು ಆದಾಗ್ಲೂ ಬಂದಿಲ್ಲ. ಹೌದು ಹೌದು ಆಗ್ಲೂ ಸರ್. ತಿಳಿಸಿದ್ದೀನಿ. ಹೇಳಿದ್ರಿ ಹೇಳಿದ್ರಿ ಹೇಳಿದ್ರಿ. ಮತ್ತೆ ಆಗ್ಲೂ ಯಾರು ಬಂದಿಲ್ಲ ಸರ್, ಯಾರಂದ್ರೆ ಯಾರು ಹೇಳಿದ್ರಿ ಬಂದಿಲ್ಲ. ಇವತ್ತವರೆಗೂ ಒಬ್ರು ಅವ್ರ ಮಕ ನೋಡಕ್ ಬಂದಿಲ್ಲ. 100% ಸರ್, ಹೇಳಿದ್ರಿ. ಏನ್ ಮಾಡ್ಬೇಕು ಇವಾಗ ಹೇಳಿ? ಏನ್ ಮಾಡಿ ಪರಿಸ್ಥಿತಿ. ಒಂದು ಇರಿ ಸರ್, ನಮ್ಮ ಬ್ರದರ್ ಇನ್ನೊಬ್ರು ಇದಾರೆ, ಅವರು ಇದ್ರಿ ಇದ್ ಮಾಡ್ತಾರೆ. ಇಲ್ಲ, ಇರಿ ಸರ್ ಲೈನಿಗೆ ತಗೊಳ್ಳಿ, ಅವ್ರ ಹತ್ರನು ಮಾತಾಡ್ಬಿಡ್ತೀನಿ. ಇಲ್ಲ, ಅಷ್ಟಕ್ಕೆ ನನಗೆ ಬರಲ್ಲ ಈ ಮೊಬೈಲ್ ಅಲ್ಲಿ ಓಪನ್ ಮಾಡ್ಕೊಳಕ್ಕೆ. ನಂಬರ್ ಗೊತ್ತಾ ಹೋಗ್ಲಿ ಅವ್ರದ್ದು? ಇಲ್ಲ, ಹರೀಶ್ ಅವ್ರು ಇದಾರಲ್ಲ, ಹರೀಶ್ ಅವ್ರು ಮಾತಾಡ್ತಾ ಇರ್ತಾರೆ. ಹಾ 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 ಹರೀಶ್ ಅವ್ರು ಮಾತಾಡ್ತಾ ಇರ್ತಾರೆ. ಸರಿ, ನೀವು ಬೇಗ ಹೇಳ್ಬೇಕು ನಮ್ಗೆ. ಯಾವ್ದಕ್ಕೂ ನಿಮ್ ಬಾಡಿ ತಗೊಂಡೋಗ್ತೀರಾ ಏನು ಅಂತ ನನಗೆ. ಹಾ ಸರಿ ಸರ್, ಆಯ್ತು, ಹೇಳ್ತೀನಿ ಸರ್. ಏನಾದ್ರು ಬಾಡಿ ತಗೊಂಡೋಗಕ್ ಆಗುತ್ತಾ ಸರ್, ಅಂತ ಪರಿಸ್ಥಿತಿ ಆಗಲ್ವಲ್ಲ ಸರ್. ಹಾ ಅಂತ ಪರಿಸ್ಥಿತಿ ಆಗಲ್ವಲ್ಲ ಸರ್. ಹಂಗಂದ್ರೆ ಹಂಗಣ, ಒಂದ್ ಸಂಬಂಧಕ್ ಬೆಲೆನೇ ಇಲ್ದಂಗ ಆಗ್ಬಿಡುತ್ತಲ್ಲ ಸರ್, ನಂಗೆ. 100% ಸರ್, 100%. ಅಲ್ಲಲ್ಲ, ನಾನು ಆತರ ಹೇಳ್ತಾ ಇಲ್ಲ ಸರ್. ಹಾ ನಾನು ನಾನೇ ಬೇರೆ ಜಾಗದಲ್ಲಿ ಇದೀನಲ್ಲ ಸರ್. ಆಯ್ತು, ಆತರ ಈಗ ಅಟ್ಲೀಸ್ಟ್ ತಗೊಂಡೋಗಕ್ ಆಗಲ್ಲ, ಅಟ್ಲೀಸ್ಟ್ ಮಾಡಿದ್ರಾದ್ರೂ ಬರ್ತೀರಾ? ನಾನೇ ಮಾಡ್ತೀನಣ್ಣ, ಅದಕ್ಕಾರ ಬರ್ತೀರಾ ಅಂದೆ. ಇಲ್ಲಿ ನಮ್ಮ ಬ್ರದರ್ಗೆ ಇದ್ ಮಾಡ್ತೀನಿ ಸರ್, ಒಂದು 1/4 ಗಂಟೆ. ಏನಣ್ಣ, ಒಂದ್ ಸಂಬಂಧ ಅಣ್ಣ ತಮ್ಮ ಅಂತೀರಾ, ಸತ್ತಾಗ್ ಬರೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಹೇಳ್ತೀನಿ ಅಂತೀರಾ ಸರ್. 100% ನಾನು ಹೇಳ್ತಾ ಇರೋದು ನೀವು ಒಪ್ಕೊಂತ ಇದೀನಿ ಸರ್, ದೇವ್ರಾಣೆ. ಏನ್ ಒಪ್ಕೊಂತ ಇದ್ರಿ ಹೇಳಿ? ಇನ್ಯಾವ ಸಂಬಂಧಕ್ ಬೆಲೆ ಇದೆ? ರಕ್ತ ಹಂಚ್ಕೊಂಡು ಹುಟ್ಟಿರೋರು ಸತ್ತಾಗ ಬರಲ್ಲ ಅಂದ್ರೆ ಏನ್ ಹೇಳಿ ನಾನ್ ನಿಮ್ಗೆ? ಸರ್, ಒಂದು 10 ನಿಮಿಷ ಸರ್, 10 ನಿಮಿಷ ಮಾಡಿ ಇರಿ. ಸರ್, ಆಯ್ತು. ಒಂದು 10 ನಿಮಿಷ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ದಶರಥ ಅಣ್ಣ ಅವರಾ? ಹೌದು. ನಾನು ಜನಸ್ನೇಹಿ ಯೋಗೇಶ್ ಅಂತ ಅಣ್ಣ ಮಾತಾಡ್ತೀನಿ. ಹೇಳಿ. ಚೆನ್ನಾಗಿದ್ದೀರಾ? ಹಾ, ಏನ ಹೇಳಿ. ಏನಿಲ್ಲ ಅಣ್ಣ, ಈಗ ಒಂದ್ 3 ವರ್ಷದ ಹಿಂದೆ ಅನಂತಾಚಾರ್ಯ ಅನ್ನೋರು, ಯಾರು ಇಲ್ಲ ಅನಾಥರು ಅಂದ್ಬಿಟ್ಟು ಯಶವಂತಪುರ ಪೊಲೀಸ್ ಲಿಮಿಟೇಷನ್ ಇಂದ ಕಳ್ಸಿಕೊಟ್ಟಿದ್ರು. ಹೌದು. ಸೊ ಅವ್ರ ಮನೆಯವ್ರು ಯಾರು ಇಲ್ಲ, ಹೆಂಡತಿ ಮಕ್ಳಿಲ್ಲ ಅಂತೆಲ್ಲ ಹೌದು. ಗೊತ್ತಿಲ್ಲ ನನ್ಗೂ ಸರಿಯಾಗಿ ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಆಮೇಲೆ ಗೊತ್ತಾಯ್ತು ಅಣ್ಣ ಇದಾರೆ, ತಮ್ಮ ಇದಾರೆ ಅಂತ. ಹೌದು. 3 ವರ್ಷ ಆಯ್ತು ನಮ್ಮ ಆಶ್ರಮಕ್ಕೆ ಬಂದು. ಓಕೆ. ಈಗ ಒಂದ್ 2 ತಿಂಗಳಿಂದ ಅನಾರೋಗ್ಯದಿಂದ ಸಿಕ್ಕಾಪಟ್ಟೆ ಬಳಲ್ತಾ ಇದ್ರು. ಜೊತೆಗೆ ಸ್ಟ್ರೋಕ್ ಎಲ್ಲ ಆಗೋಗಿತ್ತು ಅವ್ರಿಗೆ. ಓಕೆ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ, ಮತ್ತೆ ಅಲ್ಲಿ ಅವಾಗ್ಲೂ ಫೋನ್ ಮಾಡಿದ್ದೆ, ಅವ್ರ ಫ್ಯಾಮಿಲಿ ತಿಳಿಸಿ ಅಂತ. ಯಾರೋ ಹರೀಶ್ ಅಂತ ಕಳ್ಸಿಕೊಟ್ಟಿದ್ರಲ್ಲ, ಹೌದೌದು. ಅವ್ರಿಗೆ ಮಾಡಿದ್ದೆ. ಅವ್ರು ಎಲ್ಲರಿಗೂ ಮಾಹಿತಿ ಕೊಟ್ಟಿದೀನಿ ಅಂತ ಹೇಳಿದ್ರು. ಹಾ, ಯಾರು ಬರ್ಲಿಲ್ಲ ಹೌದು. 2 ತಿಂಗಳಿಂದ. ಹೇಳಿದ್ರು. ಹಾ ಹೇಳಿದ್ರು. ನಿಮ್ಗೂ Actu- ಹೇಳಿದ್ರಾ? ಹೇಳಿದ್ರು, ಖಂಡಿತ ಹೇಳಿದ್ರು. ಹಾ ಅದ್ರ ಬಗ್ಗೆ ಇದೇನಿಲ್ಲ. ಹಾ ಇಲ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಹಾ ಅವ್ರ ಮಕ್ಳುನು ಬೇಡ ಅಂತ ಹೇಳ್ತಾ ಇದಾರೆ. ಹಾ ಇವಾಗ ನಾನು ಆಕ್ಚುಲಿ ನನ್ಗುನು ಹೆಂಡತಿ ಮಕ್ಳು ನನ್ ಜೊತೆನೂ ಇಲ್ಲ. ನಾನೊಬ್ಬ ಆಗೋಗ್ಬಿಟ್ಟಿದ್ದೀನಿ. ನಿಮ್ಗೆ ಏನಾಗ್ಬೇಕಣ್ಣ ಅವರು? ನನ್ಗೆ ಅಣ್ಣ ಅಣ್ಣ, ಆಗ್ಬೇಕಷ್ಟೇ. ಸ್ವಂತ ಅಣ್ಣ? ಸ್ವಂತ ಅಯ್ಯೋ, ಅಣ್ಣ. ಹಾ ನನ್ಗುನು ಹೆಂಡತಿ ಮಕ್ಳು ಇಬ್ರು ಬಿಟ್ಟು ಹೊರ್ಟೋಗ್ಬಿಟ್ರು. ಛೇ, ಹಾ ಹಾ ಆ ಹಾ 2017 ಬಿಟ್ಟು ಹೊರ್ಟೋಗ್ಬಿಟ್ರು ನನ್ಗೆ. ಸರಿ ಅಣ್ಣ. ನಾನು ಅದೇ ಪ್ರೆಷರ್ ಅಲ್ಲಿ, ನಾನ್ ಟೆನ್ಷನ್ ಅಲ್ಲಿ, ನಾನು ಅದೇ ಇದ್ರಲ್ಲಿ ಇದ್ದೀನಿ.
ನನ್ಗೂ ಯಾರು ಇಲ್ಲ, ನಾನು ನನ್ನ ತಂಗಿ ಮನೇಲಿ ಇದ್ದೀನಿ ನಾನು. ಆಯ್ತು, ಈಗ ಅವ್ರ ಮಕ್ಳಿಗೆ ಏನಾದ್ರು ಮಾಹಿತಿ ಗೊತ್ತಾ ಅವ್ರ ಅಣ್ಣ? ಅವ್ರ ಮಕ್ಳು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಹಾ. ನನ್ಗೆ ಏನು ವಿಷಯನೇ ಹೇಳ್ಬೇಡ್ರಿ, ಸತ್ರುನು ವಿಷಯ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ಹಾ. ಅವ್ರ ನಂಬರ್ ಇದೆ, ಹಾ. ನಾವ್ ಏನಂತ ಅವ್ರಿಗೆ ಏನಂತ ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ ಯೋಗೇಶ್ವರ. ಅಲ್ಲ, ಸತ್ರು ಹೇಳ್ಬೇಡಿ ಅಂದ್ರೆ ಏನ್ ಅರ್ಥ ಅಣ್ಣ? ಏನ್ ಹೇಳೋಣ, ನಾನೇ ತುಂಬಾ ಇಕ್ಕಟ್ಟಲ್ಲಿ ಇದ್ದೀನಿ. ನನ್ ಪರಿಸ್ಥಿತಿನು, ಹಾ, 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 ಹಾ. ನಮ್ ತಂಗಿಯವ್ರ ಪರಿಸ್ಥಿತಿನು ತುಂಬಾ ಇಕ್ಕಟ್ಟಲ್ಲೇ ಇತ್ತು. ಹಾ. ಅವ್ರ ಅಲ್ಲ, ಇವಾಗ ನೋಡಿ, ಡೆತ್ ಆಗಿದೆ, ಬೆಳಿಗ್ಗೆ ಹೌದು. ಡೆತ್ ಆಗಿದ್ದಾರೆ. ಈಗ ಹೌದು. ನನ್ಗೆ ಇದೆಲ್ಲ ಮಾಹಿತಿ ಕೊಡ್ಬೇಕಾದ್ರೆ ನಮ್ ಕರ್ತವ್ಯ. Correct, ನೀವು ಖಂಡಿತ. ಬಿಡ್ತಿರೋ ಹೌದು. ಏನ್ ಮಾಡ್ತಿರೋ ಅದ್ ನಿಮಗ್ ಬಿಟ್ಟಿದ್ದು. ಹೌದು. ಇವಾಗ ಅವ್ರ ಬಾಡಿನ ಯಾರು ತಗೊಳಕ್ಕೆ ರೆಡಿ ಇದಾರಾ, ಏನ್ ಕತೆ? ಅದೇ ಇವಾಗ ಯಾರು ಇಲ್ದಿರ ಆಗೋಗ್ಬಿಟ್ಟಿರೋದು. ಹಾ, 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 ಹಾ. ಅವ್ರ ಹಾ. ಮಕ್ಳು ಏನಂತಾರೆ? ಮಕ್ಳು ಅವಾಗೆ ಹೇಳಿದ್ರು, ನನ್ ಸತ್ರುನು ನಮ್ಗೆ ಹೇಳ್ಬೇಡ್ರಿ ಹಾ. ಅಂತ ನಮ್ ತಮ್ಮನ್ ಕೈಲಿ ಹೇಳಿದ್ರು. ಅಲ್ಲ, ಏನಾರು ಲೈನಿಗೆ ತಗೊಳಕ್ ಆಗುತ್ತಾ? ನಾನ್ ಮಾತಾಡ್ ನೋಡ್ತೀನಿ. ಲೈನ್ಗೆ ಅವ್ರು ತೆಗಿತಾರೋ ಇಲ್ಲೋ ಗೊತ್ತಿಲ್ಲ. ಟ್ರೈ ಮಾಡಿ, ತೆಗೆದ್ರೆ ಹಾ? ನಾನ್ ಮಾತಾಡಿ ತಿಳಿಸ್ಬಿಡ್ತೀನಿ. ಓಕೆ, ಅದಾದ್ಮೇಲೆ ಅವ್ರಿಗೆ ಬಿಟ್ಟಿದ್ದು. ಸರಿ. ನಾನು ಇವಾಗ ಮಾತಾಡ್ತೀನಿ, ಈಗ ಕಾಲ್ ಮಾಡ್ತೀನಿ, ಹಂಗೆ ಮರ್ಜ್ ಮಾಡ್ತೀನಿ. ಮಾಡಿ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. ಯೋಗೇಶ್ವರ ಮಾತಾಡಿ. ಅಣ್ಣ ನಮಸ್ಕಾರ. ಹಲೋ. ನಮಸ್ಕಾರ ಸರ್. ಹಾ, ಹೇಳಿ. ಚೆನ್ನಾಗಿದ್ದೀರಾ? ಹಾ, ಯಾರು ಮಾತಾಡ್ತಾ ಇರೋದು? ನಾನು ಯೋಗೇಶ್ ಅಂತ ಆಶ್ರಮದಿಂದ ಮಾತಾಡ್ತೀನಿ. ಹಾ. ಅನಂತಾಚಾರ್ಯ ಅವ್ರು ಏನಾಗ್ಬೇಕಣ್ಣ? ಹಲೋ ಹಲೋ. ಹಲೋ ಹಲೋ. ಹಲೋ 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 ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ, ಹೇಳಿ, ಕೇಳಿಸ್ತಾ ಇದೆ ನನಗೆ. ಹಲೋ 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 ಸರ್, ಹಾ, ಕೇಳಿಸ್ತಾ ಇಲ್ವಾ? ಇಲ್ಲ, ಅವ್ರು ತೆಗ್ದಿರ್ಬೇಕು, ಕಾಲ್ ಕಟ್ ಮಾಡಿರ್ಬೇಕು. ಇನ್ನೊಂದ್ಸರಿ ಟ್ರೈ ಮಾಡಿ ಸರ್. ಅದೇ ನೋಡಿ, ತೆಗಿತಾ ಇಲ್ಲ ಅವರು ಫೋನ್. ಫೋನ್ ನೋಡಿ, ತೆಗಿತಾ ಆ ವಿಷಯ ಹೇಳಿದ ತಕ್ಷಣನೇ ಇದ್ ಮಾಡ್ಬಿಟ್ರು. ಹೌದಾ? ಆ ವಿಷಯ ಹೇಳಿದ ತಕ್ಷಣನೇ ನೋಡಿ, ಅಲೋ 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 ಅಂತ ಹೇಳ್ಬಿಟ್ಟು ಹಾ. ನೋಡಿ ಆ ತರ ಮಾಡ್ತಾರೆ. ನಮ್ಗೆ ಅದಕ್ಕೋಸ್ಕರ ಈ ಸಂಬಂಧಗಳಿಗೆ ಹಾ. ಇದೇ ಇಲ್ದಿರ ಆಗೋಗ್ಬಿಟ್ಟಿದೆ ಸರ್. ಏನ್ ಮಾಡ್ಬೇಕು ಸರ್? ನಾನು ಸಂಬಂಧಿಕ ಅಲ್ಲ. ಅಲ್ಲ, ಕರೆಕ್ಟ್. ನಾನು ಸಂಬಂಧಿಕ ಅಲ್ಲ. ನೋಡಿ, ನೀವು ಅಣ್ಣ ಅಂತೀರಿ, ಅವ್ರ ಮಗನಿಗೆ ಫೋನ್ ಮಾಡಿದ್ರೆ ಮಗ ನೋಡಿದ್ರೆ ಅಲೋ ಅಂದ ತಕ್ಷಣ, ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ. ಇದೆಲ್ಲ ಒಳ್ಳೆ ಲಕ್ಷಣಗಳಲ್ಲ, ಒಳ್ಳೇದಲ್ಲ. ಏನೇ ಇರ್ಬೋದು, ಅವ್ರು ಎಂತ ಕಟ್ಟೋರಾಗಿರ್ಲಿ, ಏನಾರ ಆಗಿರ್ಲಿ, ಸತ್ತಾಗ್ಲಾದ್ರೂ ಮುಖ ನೋಡಿ ಒಂದ್ ಅಟ್ಲೀಸ್ಟ್ ಏನಾದ್ರು ಮಾಡ್ಬೇಕು. ಈ ಸಂದರ್ಭದಲ್ಲೂ ಬರ್ಲಿಲ್ಲ ಅಂದ್ರೆ ಅದಕ್ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲ ಸರ್. ಹೌದು ಸರ್, ಹೌದು. ಈಗ ಏನ್ ಮಾಡ್ಬೇಕಂತ ಹೇಳಿ ಸರ್, ಯಾಕಂದ್ರೆ ನನ್ಗೆ ಇದೇ ಪ್ರೂಫ್ ಸರ್, ಬೇರೆ ಆಪ್ಷನ್ ಇಲ್ಲ. ನಮ್ ಕೆಲ್ಸ ನಾನ್ ಮಾಡ್ಬೇಕಲ್ವಾ? ಹೌದು, ಕರೆಕ್ಟ್. ನಮ್ ತಮ್ಮ ಮಾತಾಡ್ತೀನಿ ಸರ್. ಮಾತಾಡಿ, ನೀವೇನ್ ಮಾಡ್ತೀರಾ ಅಂತ ಹೇಳಿ. ಅವ್ರು ನೋಡಿದ್ರೆ ಅವರು ಬರಕ್ ರೆಡಿ ಇಲ್ಲ. ಯಾರು ಸರ್? ಯಾರು? ನಿಮ್ಮ ತಮ್ಮ ಮೈಸೂರಲ್ಲಿ ಇದಾರಲ್ಲ, ಹೌದು. ಅವರು ಬರಕ್ ರೆಡಿ ಇಲ್ಲ. ಅವ್ರನ್ನ ಕೇಳಿದ್ರೆ ನಿಮ್ ಮೇಲೆ ಹೇಳ್ತಾರೆ, ನಿಮ್ಮನ್ ಕೇಳಿದ್ರೆ ಅವ್ರ ಮೇಲೆ ಹೇಳ್ತೀರಿ. ಅಲ್ಲ, ನಾನೇನ್ ಯಾರ ಮೇಲೇನು ಹೊರೆ ಹೊರ್ತಾ ಇಲ್ಲ. ನಾನೇ ಯಾರನ್ನ ಹೊರೆ ಹೊರೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಅಲ್ಲ, ಗೊತ್ತಾಗತ್ತೆ ನಿಮ್ ಪರಿಸ್ಥಿತಿಗಳು ಏನೇನಿದೆಯೋ ನಂಗೆ ಗೊತ್ತಿಲ್ಲ. ಆದ್ರೆ ನಮ್ ಕೆಲ್ಸನು ನಾವು ಮಾಡ್ಬೇಕಲ್ಲ ನೀಟಾಗಿ. ಅದೇನೆ ನಾಳೆ ದಿವಸ ನಮಗ್ ಗೊತ್ತಾಗಿಲ್ಲ, ಹೇಳಿಲ್ಲ, ಇವೆಲ್ಲ ಅದ್ರ ಬಗ್ಗೆ ಏನು ಇದೇ ಮಾಡಕ್ಕಾಗಲ್ಲ. ಮಕ್ಳೇ ಇಲ್ಲ ಅಂದ್ಮೇಲೆ ನಾವು ಅನಾಥರೇ ಆಗ್ಬಿಟ್ಟಿದೀವಿ ಸರ್. ಈಗ ನೋಡಿ, ಮಕ್ಳು ತಂದೆ ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ ಅಂದ್ರೆ, ಇನ್ನು ನಾನು ಆ ಸ್ಥಾನದಲ್ಲಿ ನಿಂತ್ಕೊಂಡ್ ಮಾಡಕ್ ನಮ್ಗಿನ್ ಎಷ್ಟು ಬೇಜಾರಾಗ್ಬೇಡ. ಹೌದು, ಖಂಡಿತ. ನೀವು ಯೋಚನೆ ಮಾಡಿ. ಯಾರು ಇಲ್ದಿದ್ದವ್ರು ಮಾಡಿದ್ರು ಒಂದ್ ಅರ್ಥ ಇದೆ. ಹೌದು. ಎಲ್ಲಾರಿದ್ದು ಅವ್ರಿಗೆ ನಾನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹೌದು. ಸರಿ, ನನ್ಗೆ ಯಾವ್ದಕ್ಕೂ ಬೇಗ ಮಾಹಿತಿ ಕೊಡಿ ಸರ್, ಪ್ಲೀಸ್. ಸರಿ.